ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದರೆ ನಿನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರು. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಲುವರೆ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್, ವೇಲು ಮುಂದೆ ಬನ್ನಿ. ಇಲ್ಲಿ ಚಿತ್ರರಂಗ ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ್ ಸಿನಿಮಾ ನೋಡಿದೆ ಮೇಡಮ್. ಫೈರ್ ಆ್ಯಂಡ್ ಆ್ಯಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕನಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದು ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟಿನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದು ಕಡೆ ಸೊರಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ್ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯಿತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಭಾಳಷ್ಟು ಜನ ಒಳ್ಳೆಯ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ಇವತ್ತೆಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕತೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕತೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಭಾಳ ತೋರ್ಸಕ್ಕೆ ಹೋಗಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ. ನನ್ನ ಮಗ ಅಂತೇನು ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿದ್ದಾನೆ. ನೋಡಬೇಕು ಮುಂದೆ ಚಿತ್ರರಂಗ ಅವನು ಯಾವ ಥರ ಸ್ವೀಕಾರ ಮಾಡ್ತದೋ ಏನೋ ನೋಡಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ. ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರೆದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ, ನನ್ನ ಕನಸುಗಳೇನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ. ಒಂದಷ್ಟು ಒಳ್ಳೆ ಚಿತ್ರಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ದರೆ, ಯೋಗ ಇದ್ದರೆ, ಅವನಿಗೆ ಟ್ಯಾಲೆಂಟ್ ಇದ್ದರೆ, ಅವನಿಗೆ ಪ್ರತಿಭೆ ಇದ್ದರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಮಸ್ಕಾರ ಸರ್. ಕಲಾವಿದರಾಗಿ ರಾಜಕೀಯಕ್ಕೆ ಹೋದ್ರಿ. ಎಲ್ಲರೂ ಸಾಮಾನ್ಯವಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸೆಟ್ಲ್ ಆಗಿಬಿಡೋಣ ಅನ್ಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ. ಮಗನ ಜೊತೆ ನಿಮ್ಮಿಬ್ಬರು ಕಾಂಬಿನೇಷನ್ ಅಲ್ಲಿ ನೀವು ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್, ಈಗ ಏನಾಗ್ತದೆ, ನನಗೆ ರಾಜಕೀಯಕ್ಕೆ ಹೋದ್ರೂ ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟಾಗಿ ಸಕ್ಸಸ್ ಮಾಡೋಕ್ಕಾಗಿರಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA, ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗೇನಾಗಿದೆ ಅಂದರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ. 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದಲ್ಲಿ ಚಟುವಟಿಕೆಗಳು ನನಗೇನು ಭಾಳ ಇದೆ ಅಂತ ಅನಿಸ್ಲಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಆ ಒಂದು ತುಮಲ ಇತ್ತಲ್ಲ ಭಾಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಅವರೇ. ಸರ್, ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದೀರಾ ಟೀಸರಲ್ಲಿ. ಸೈನಿಕ ಆದಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ಮದು, ಒಳ್ಳೇದಾಗಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನ್ನಿಸ್ತಾ ಇದೆ, ನೀವೇ ಆಗಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡಿ ಬರಬೇಕು. ನನಗೆ ನನ್ನದೇ ಆದಂಥ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನೇ ಹಾಕ್ಕೊಂಡಿದ್ದೀವಿ. ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಭಾಳ ಸಂದರ್ಭದಲ್ಲಿ ಭಾಳಷ್ಟು ಐಶ್ವರ್ಯನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಒಂದು ಫ್ಯಾಷನ್ ಅಷ್ಟೇ. ನನಗನ್ಸುತ್ತೆ ಈ ಚಿತ್ರಕ್ಕೆ ಇಲ್ಲಿ ಬಂದಿರತಕ್ಕಂಥ 3 ಜನ ನಟರನ್ನ ಭಾಳ ನಾವು ಹುಡುಕಾಟ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ರರಂಗದಲ್ಲಿ
ನಮ್ಮ ಕನ್ನಡ ತಂತ್ರಜ್ಞರು ನಟ ನಟಿಯರು ಬೇರೆ ಕಡೆ ಹೋಗಿ ಆಕ್ಟ್ ಮಾಡ್ತಾರೆ, ಅವರು ಕೂಡ ಬಂದು ಆಕ್ಟ್ ಮಾಡ್ತಾರೆ. ನಾನೇನು ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ಲಿಲ್ಲ. ನನಗೆ ನಮ್ಮ ಸೈನಿಕ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜಲ್ಲೂ ನಾವು ಸೈನಿಕ ಅಂತ ಅಂದಮೇಲೆ ಅದಕ್ಕೇನು ಗಡಿ ರೇಖೆ ರಾಜ್ಯ ಏನಿಲ್ಲ. ಹಾಗಾಗಿ ಅದನ್ನು 5 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದ್ದೀವಿ. ಕರ್ನಾಟಕ ಬಲಂ ಮಾತ್ರ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಥೆಗೆ ಪೂರಕವಾಗಿ ನಾವು ಕಲಾವಿದರನ್ನ ಆಯ್ಕೆ ಮಾಡಿದೀವ. ಯೋಗೇಶ್ವರ ಅವರೇ, ಹೇಳಿ ಹೇಳಿ ಹೇಳಿ. ಶಾರದಾ ಇಲ್ಲಿ. ನನ್ನ ಪ್ರಶ್ನೆ ಸರ್, ನೀವು ಹೇಳಿದ್ರಿ ಆಕ್ಟಿಂಗ್ ಪ್ಯಾಷನ್ ಅಂತ ಬಂದೆ ಅಂತ. ನಿಮ್ಮ ಪ್ಯಾಷನ್ ಆಕ್ಟಿಂಗಲ್ಲಿ, ಅದಕ್ಕೆ ನೀವು ಚಿತ್ರರಂಗಕ್ಕೆ ಬಂದ್ರಿ ಅಂತ. ಬಟ್ ಆಫ್ಟರ್ 15 years, 24 years ಆದಮೇಲೆ ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಯು ಹ್ಯಾವ್ ಬೀನ್ ಅ ಪೊಲಿಟಿಷಿಯನ್. ನಂದು ಒಂದೇ ಪ್ರಶ್ನೆ, ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್ ಅಂತ? ಅಬ್ವಿಯಸ್ಲಿ ಇಲ್ಲ ಮೇಡಮ್, ಅದಕ್ಕೆ ನಿಜ ಅಲ್ವಾ? ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದ್ದೆ ಕೇಳ್ತಾ ಇದ್ರಿ ಪ್ರಶ್ನೆನ ಇದ್ದಾನ. ಅಲ್ಲ, ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್? ಏನಂದ್ರೆ ನಮ್ಮ ಅನುಭವದ ಮೇಲೆ ನಾನು ಯಾವಾಗಲೂ ನನಗೆ ಶ್ರೀಕಾಂತ್ಗೆ ಮೊನ್ನೆ ಕತೆ ಹೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಕತೆಗಾರರಿಗೂ ಹೇಳ್ತೀನಿ. ನಾನು ಒಬ್ಬ ರಾಜಕಾರಣಿಯಾಗಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಭಾವನೆಗಳು, ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಬೆಳಿಗ್ಗೆ ಮದುವೆಗೆ ಹೋಗ್ತೀವಿ, ಮಧ್ಯಾಹ್ನ ಯಾವುದೋ ಸಾವಿಗೆ ಹೋಗ್ತೀವಿ, ಸಂಜೆ ಇನ್ಯಾರೋ ಕಷ್ಟ ಕೇಳ್ತೀವಿ, ಬೆಳಗ್ಗೆ ಇನ್ನೇನೋ ಕೇಳ್ತೀವಿ. ಹಾಗಾಗಿ ನಮಗೆ ಜೀವನದ ಪಾಠ ಬಹಳ ಆಗೋಗುತ್ತೆ. 4-6 ವಿಭಿನ್ನವಾದಂಥ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಹಾಗಾಗಿ ಬಹುಶಃ ಒಳ್ಳೆ ಮಾಗಿದ ಕಲಾವಿದ ಅಂತ ಅನ್ಕೋಬಹುದು ಮೇಡಮ್. ಸರ್, ಯೋಗೇಶ್ವರ್ ಸರ್ ಇಲ್ಲಿ ಸರ್ ಮೇಡಮ್, ಶಾರದವ್ರು ಸ್ವಲ್ಪ ಶಾರ್ಪಾಗಿ ಕೇಳ್ತಾರೆ. ನಾನು ಮೊನ್ನೆ 2-3 ಕಾರ್ಯಕ್ರಮ ನೋಡಿದೆ, ಅದಕ್ಕೆ ಅವ್ರನ್ನ ಸಮಾಧಾನ ಮಾಡ್ಬಿಡ್ತೀನಿ, ತಡೀರಿ. ಕೇಳಿ ಮೇಡಮ್. ಸರ್, ನೀವು ನಿಮ್ಮ ಮಗನ್ನ ಲಾಂಚ್ ಮಾಡೋ ಉದ್ದೇಶಕ್ಕೆ ವಾಪಸ್ ಬಂದಿದ್ದೀರಾ. ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ಏನೂ ಮಾಡ್ತಾ ಇಲ್ಲ. ನೀವು ಪ್ರೊಡ್ಯೂಸರ್ಸ್ ಆಗಿ ನೀವು ಅವತ್ತು ಕನ್ನಡ ಇಂಡಸ್ಟ್ರಿ ಯಾವಾಗ ಬೀಳ್ತಾ ಇದೆಯಾ, ನೀವು ಒಂದ್ ಸ್ವಲ್ಪ ಚೇತರಿಕೆ ತರಬಹುದಾಯ್ತಲ್ಲ ಸರ್? ನನಗೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ನೆನೆನೇ ಯೋಚನೆ ಮಾಡಿದೆ, ಶಾರದಾ ಅವ್ರು ಬಂದ್ರೆ ಇಂತಿಂಥ ಪ್ರಶ್ನೆಗಳು ಕೇಳ್ತಾರೆ ಅಂತ. ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಮೊದಲೇ ಹೇಳಿದೆ, ನನಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಈ 1-2 ವರ್ಷ ನಾನು ಬಿಡುವಿದ್ದೀನಿ. ನಾನು ಯಾಕಂದ್ರೆ ಕೇಳಿ, ಮಾನ್ಯ ಮುಖ್ಯಮಂತ್ರಿ ಬಂದಿದ್ರಲ್ಲ, ನಾವೆಲ್ಲ ಒಂದೇ ಜಿಲ್ಲೆಯವರು, ಕೆಲಸ ಕಾರ್ಯ ನಡೀತಾ ಇದೆ. ನನಗೆ ಬಹಳ ಒತ್ತಡ ಇಲ್ಲ. ಈಗ ನಾನು ಸಮಾಧಾನವಾಗಿದ್ದೀನಿ. ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನೀರಾವರಿ ಮಾಡಿ ಇವತ್ತು ಇಡೀ ಕರ್ನಾಟಕ ನೋಡುವಂಗೆ ನಾನು ನನ್ನ ಕ್ಷೇತ್ರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಹಾಲನ್ನು ಕರಿತಾ ಇರ್ತಕ್ಕಂಥ ಕ್ಷೀರವನ್ನ ಏನು ನಾವು ದಿನ 3.5 ಲಕ್ಷ ಲೀಟ್ರ್ ಹಾಲು ನಮ್ಮ ತಾಲೂಕಲ್ಲಿ ಉತ್ಪತ್ತಿ ಆಗ್ತಾ ಇದೆ. ನಾನು ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲಿ 100ಕ್ಕೆ 100 ಭಾಗ ರಿಸಲ್ಟ್ ಕೊಡ್ತೀನಿ ಅನ್ಕೊಳ್ಳಿ. ಈಗ ನನ್ನ ಮಗನಿಗೋಸ್ಕರ ಚಿತ್ರರಂಗಕ್ಕೆ ಬಂದೆ. ಸರ್, ಎಲ್ಲರೂ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ಸರ್, ಪೊಲಿಟಿಷಿಯನ್ ತರ ಭಾಷಣ ಮಾಡ್ತಾರೆ, ಕನ್ನಡ ಚಿತ್ರರಂಗ ಈಗ ಆಗಿದೆ ಅಂತ. ಬಟ್ ಯಾರು ಮುಂದ್ ಬಂದಿಲ್ಲ. ಇಲ್ಲ, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗಂತ ಇದೆ. ಈಗ ನಾನು ಮೊನ್ನೆ ದಿವಸ ನಮ್ಮ ವೇಲುವರೆಗೂ ಮಾತಾಡಿದೆ, ಸರ್ ನಿಮ್ಮ ಚಿತ್ರ ಒಳ್ಳೇದಾಗ್ಲಿ ಸರ್ ಅಂತೇಳಿ. ಯಾಕಂದ್ರೆ ನನಗೂ ಸಂಕಟ ಗೊತ್ತಾಗುತ್ತೆ ಮೇಡಮ್, ಪ್ರೊಡ್ಯೂಸರ್ ಕಷ್ಟ ಏನಂತ. ನಾನು ಧೈರ್ಯ ಮಾಡಿ, ಇಲ್ಲ ನಾನು ಗೆದ್ದೇ ಗೆಲ್ತೀನಿ ಒಂದ್ ದಿವಸ ಅನ್ನೋ ಒಂದು ವಿಶ್ವಾಸದ ಮೇಲೆ ನೀವೆಲ್ಲ ನಮ್ಮ ಜೊತೆ ಇರ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ಮಾಡ್ತಾ ಇದೀವಿ. ನಾವಿರ್ತೀವಿ ಸರ್. ಹೊಸಬ್ರ ಜೊತೆ ಸಿನಿಮಾ ಮಾಡ್ತೀರಾ, ನಿಮ್ ಮಗಂದು ಫಿಲಂ ಪ್ರೊಡ್ಯೂಸ್ ಮಾಡೋ ಜೊತೆ ಹೊಸಬ್ರಿಗೂ ಸಿನಿಮಾ ಮಾಡ್ತೀರಾ? ಮೇಡಮ್, ಈ ಸಿನಿಮಾ ಬಂದು ಜನ ನೋಡ್ಲಿ, ತಡೀರಿ. ನಿಮ್ಗೆ ಯಾಕೆ ಅರ್ಜೆಂಟ್? ಇದೇ ಒಳ್ಳೆ ಹೊಸಬ್ರಿಗೆ ಬೇಕಲ್ಲ ಪ್ರೊಡ್ಯೂಸರ್ಸ್ ಅಂತ. ಅಲ್ಲ, ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನೀವು ನೆಕ್ಸ್ಟ್ ವೇದಿಕೆಯಲ್ಲಿ ನಾನು ಇಟ್ಕೋತೀರಾ? ನಾನು 2 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಅದಕ್ಕೆ 1 ಅಲ್ಲ 2 ಮಾಡಿದೀವಿ. 2 ಮೊದಲು ಕಂಪ್ಲೀಟ್ ಮಾಡಿ ನಿಮ್ ಮುಂದೆ ತರ್ತೀವಿ, ಆಮೇಲೆ ಮುಂದೆ ಮಾತಾಡ್ತೀವಿ.